ನೋಡಬೇಕು ಅಂದರೆ ಸರ್ ನಾವು ಡೇ ಒನ್ನಿಂದ ಹೇಳ್ತಾ ಬರ್ತಾ ಇದ್ದೀವಿ. ಬಿಡದಿಯ ಫೈಟ್ ಇದೆಯಲ್ಲ, ಇದು ಈಗಾಗಲೇ JDS ಮೊಳಗಿಸಿರುವ ಚುನಾವಣಾ ಯಾತ್ರೆ. ಆಮೇಲೆ ದೇವೇಗೌಡರ ನಂತರ ಒಕ್ಕಲಿಗರ ಲೀಡರ್ ಯಾರಾಗಬೇಕು ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಮತ್ತು ಶಿವಕುಮಾರ್ ನಡುವೆ ನಡೀತಾ ಇರುವ ವೈಯಕ್ತಿಕ ಫೈಟು. ಈ ವೈಯಕ್ತಿಕ ಫೈಟಲ್ಲಿ ಒಬ್ರಿಗೊಬ್ಬರು ಯಾವುದೇ ಸ್ಟೇಜ್ಗೆ ಹೋಗೋಕ್ಕೆ ರೆಡಿ ಇದ್ದಾರೆ ಈ ಇಬ್ಬರು ಲೀಡರ್ಗಳು. BJPಯ ಪಾತ್ರ ನಗಣ್ಯ ಬಿಡಿ, ಇದು BJPಯ ರೋಲು ಇನ್ನೊಂದು ಮತ್ತೊಂದು ಇಲ್ಲಿ ನಗಣ್ಯ. ಸುಮ್ಮನೆ ಅವರು ಏನೋ ಸೈಡ್ ಆಕ್ಟ್ರೆಸ್ಗಳಾಗಿದ್ದಾರೆ. ಮೇಯ್ನು ಹೀರೋ ಪಾತ್ರಕ್ಕೋಸ್ಕರ ಫೈಟ್ ಮಾಡ್ತಿರೋರು ಇವರಿಬ್ಬರೇ, ಲೀಡ್ ರೋಲಲ್ಲಿರೋ ಇವರಿಬ್ಬರೇ, ಕುಮಾರಸ್ವಾಮಿ ಮತ್ತು ಶಿವಕುಮಾರ್ ಇಬ್ಬರೇ. ಆಮೇಲೆ ಒಂದು ಮೂಲಗಳ ಪ್ರಕಾರ ನಮಗೆ ಗೊತ್ತಾಗ್ತಿರೋದೇನು ಅಂತ ಹೇಳಿದ್ರೆ, ಶಿವಕುಮಾರ್ ಅವ್ರನ್ನ ಯಾವುದೇ ಕಾರಣಕ್ಕೆ ಹಣಿಯೋದಕ್ಕೆ ಕುಮಾರಸ್ವಾಮಿಯವರು ರೆಡಿಯಾಗಿದ್ದಾರೆ. ದೆಹಲಿ ಮಟ್ಟದಲ್ಲಿ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು ಅದನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ DK ಅವ್ರನ್ನ ಏಕಾಂಗಿ ಮಾಡೋದಕ್ಕೆ, ಅವ್ರನ್ನ ವಿಲನ್ ಮಾಡೋದಕ್ಕೆ, ಆಮೇಲೆ ಯಾವುದೇ ಹಂತಕ್ಕೆ ಹೋಗೋಕ್ಕೂ ಕುಮಾರಸ್ವಾಮಿ ಅವರು ರೆಡಿ ಇದ್ದಾರೆ. ಈ ಕಾರಣಕ್ಕೋಸ್ಕರ ಇದು JDS ಮತ್ತು ಮುಖ್ಯಮಂತ್ರಿಗಳ ನಡುವಿನ ವೈಯಕ್ತಿಕ ಫೈಟು. ಯಾರು ಸುನೀಲ್ ಕುಮಾರ್ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಅವ್ರ ಪರವಾಗಿ ಯಾರೂ ಇಲ್ಲ, ಸಚಿವ ಸಂಪುಟದ ಸದಸ್ಯರು ಯಾರೂ ಇಲ್ಲ. ಹಾಗಾಗಿ ಏಕಾಂಗಿಯಾಗಿ ಇಷ್ಟೊಂದು ಸುದೀರ್ಘವಾದ ಪ್ರೆಸ್ ಮೀಟು ಯಾವುದೋ ಪ್ರತಿಕ್ರಿಯೆ ಮಾಡಿರೋದು ಇದೇ ಮೊದಲು ಅಂತ ಅನಿಸುತ್ತೆ ಅಂತ ಸುನೀಲ್ ಕುಮಾರ್ ಅವರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಭಾಳ ಹಿಂದಿಂದನೂ ಮಾತಾಡ್ತಾ ಬರ್ತಾ ಇದ್ದಾರೆ. BJPಲಿ ಸಮರ್ಥವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸೋದ್ರಲ್ಲಿ ಅವ್ರದ್ದು ಎತ್ತಿದ ಕೈ ಬಿಡಿ. ಇದನ್ನು ನೋಡಿದಾಗ ನಮ್ಗೆ ಅನ್ಸೋದು ಸರ್, ಇದು ಪ್ಯೂರ್ಲಿ ಒಕ್ಕಲಿಗರ ಲೀಡರ್ ಯಾರಾಗಬೇಕು ದೇವೇಗೌಡರ ನಂತರ ಅನ್ನುವ ಕಾರಣಕ್ಕೆ ಕುಮಾರಸ್ವಾಮಿ ಮತ್ತು ಶಿವಕುಮಾರ್ ನಡೀತಾ ಇರ್ತಕ್ಕಂಥ ಫೈಟ್ ಇದೆ. ಜೊತೆಗೆ ನೆಕ್ಸ್ಟ್ ಎಲೆಕ್ಷನ್ಗೆ ಈ ಒಕ್ಕಲಿಗ ಮತದಾರರ ಮನಸ್ಸು ಗೆಲ್ಲೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವರಿಬ್ಬರು ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಇವರೊಂದು ಸೆಂಟಿಮೆಂಟ್ ಬಿಟ್ಟಿದ್ದಾರೆ ಅಷ್ಟೇ, ಯಾರು ನನ್ನನ್ನು ಜೈಲಿಗೆ ಕಳ್ಸೋಕ್ಕೆ ನೋಡ್ತಾ ಇದ್ದಾರೆ ಅಂತ. ಕುಮಾರಸ್ವಾಮಿ ದೆಹಲಿಯಲ್ಲಿ ಏನೆಲ್ಲ ಮಾಡಬೇಕು ಮಾಡ್ತಾ ಇರೋದು ಸತ್ಯ. ಆಮೇಲೆ ವರಿಷ್ಠನ ಭೇಟಿಯಾಗಿ DKನ ಬೆಳೆಯೋಕ್ಕೆ ಬಿಟ್ಟರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಬಂದಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೇ ಹೊತ್ತಲ್ಲಿ DK ಕೂಡ ಒಂದು ಸರಿ ನಾನು ತಿಹಾರ್ ಜೈಲ್ ನೋಡ್ಬಿಟ್ಟು ಬಂದಿದ್ದೀನಿ, ಹಾಗಾಗಿ ಮತ್ತೆ ನನ್ನನ್ನು ಕಳಿಸೋಕೆ ಅಂತ ಹೊರಟಿದ್ದಾರೆ, ಆಯಿತು ಸಂತೋಷ ಕಳಿಸ್ಲಿ ಅನ್ನೋ ಮಾತನ್ನು ಹೇಳೋ ಮೂಲಕ ತಾನು ಸೆಂಟಿಮೆಂಟ್ ಗಳಿಸೋದಕ್ಕೆ, ಅಂದರೆ ಈ ಭಾಗದ ಒಕ್ಕಲಿಗ ಸಮುದಾಯದ ಅನುಕಂಪ ಗಿಟ್ಟಿಸೋಕೆ ಇವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಇದು ಪ್ಯೂರ್ ಕುಮಾರಸ್ವಾಮಿ ಮತ್ತು ಯಾರೋ ಶಿವಕುಮಾರ್ ನಡುವೆ ಫೈಟು. ಆಮೇಲೆ ಬಿಡದಿಯ ಟೌನ್ಶಿಪ್ ಬಂದಾಗ ನೋಟಿಫಿಕೇಷನ್ ಆಗಿದೆ, ಒಂದಷ್ಟು ಅಕ್ವೈರ್ ಮಾಡೋಕ್ಕೆಲ್ಲ ರೈತರಿಗೆ ಪರಿಹಾರನೂ ಕೊಟ್ಟಾಗಿದೆ. ಇದು ಯಾವ ಕಾರಣಕ್ಕೂ ಪ್ರಾಜೆಕ್ಟ್ ಇಲ್ಲಲ್ಲ. ಹೆಚ್ಚು ಅಂದರೆ ಇದು ಯಾವುದೋ ತಾರ್ಕಿಕ ಹಂತಕ್ಕೆ ತಗೊಂಡು ಹೋದರೆ ಹೆಚ್ಚು ಅಂದರೆ ಏನು ಮಾಡ್ಬೋದು ಅಂದರೆ ಅಲ್ಲಿ ಲೋಕಲ್ MLA ಆದ ಬಾಲಕೃಷ್ಣ ಅವರು ಗೆಲ್ಬೋದು ಅಥವಾ ಸೋಲ್ಬೋದು. ಇದು ಇಡೀ ಕರ್ನಾಟಕಕ್ಕೆ ಸೀಮಿತ ಅಥವಾ ವ್ಯಾಪಿಸಿಕೊಳ್ಳಬಹುದಾದ ಹೋರಾಟ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಕುಮಾರಸ್ವಾಮಿ ಅವ್ರ ಮೇಲುಗೈ ಪಡಿತಾರ, DK ಶಿವಕುಮಾರ್ ಅವರು ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ. ಇನ್ನು ನಾಳೆ BJPನವರು ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ, ನಾವು ಇದ್ದೀವಿ ಅಂತ. ಅದು ನಾಳೆ ಹೇಗೇನೆ ಒಂದು ಸ್ಟೇಟ್ಮೆಂಟ್ಗಳಿಗೆ ಸೀಮಿತ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ.